ಸ್ನೇಹಿತರೆ ನಮಸ್ಕಾರ. ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯಿಂದ ನೀವೇನಾದರೂ ಲೇಬರ್ ಕಾರ್ಡನ್ನು ಹೊಂದಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಈಗಾಗಲೇ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ದೊರೆಯುವಂತಹ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಮಂಡಳಿಯಿಂದ ನೀಡುವ ಸೌಲಭ್ಯಗಳಿಂದ ಸಾವಿರಾರು ಕಾರ್ಮಿಕರು ವಂಚಿತರಾಗ್ತಿದ್ದಾರೆ ಎಂಬ ಕಾರಣಕ್ಕೆ ಕಾರ್ಮಿಕ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದೇನು ಅಪ್ಡೇಟು, ನೀವು ಹೇಗೆ ಈ ಮಾಹಿತಿಗಳನ್ನ ತಿಳ್ಕೊಬಹುದು ಎಂಬ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡೋಣ ನಮ್ಮ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ನಾನು ಈ ಮೊದಲಿಗೆ ಹೇಳಿದಾಗೆ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯಿಂದ ನೀಡುವ ಹಲವಾರು ಸೌಲಭ್ಯಗಳಿಂದ ಲೇಬರ್ ಕಾರ್ಡ್ ಹೊಂದಿರುವ ಕಟ್ಟಡ ಮತ್ತು ಕಾರ್ಮಿಕರು ಇದರಿಂದ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ಹೀಗಾಗಿ ಈ ಸಮಸ್ಯೆಯನ್ನ ತಪ್ಪಿಸಲು ಹಾಗೂ ಎಲ್ಲಾ ಸೌಲಭ್ಯಗಳು ಹೊಸ ಯೋಜನೆಗಳು ಕಾರ್ಮಿಕರಿಗೆ ನೇರವಾಗಿ ತಲುಪಲಿಕ್ಕೋಸ್ಕರ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯ ಒಂದು ಅಫಿಷಿಯಲ್ ಟ್ವಿಟರ್ ಖಾತೆಯಲ್ಲಿ ನೀಡಿರುವ ಮಾಹಿತಿಯ ಪ್ರಕಾರ ಮಂಡಳಿಯ ಸಂಪೂರ್ಣ ಮಾಹಿತಿ, ಅರ್ಜಿ ವಿಚಾರಣೆ, ಹೊಸ ಯೋಜನೆಗಳು ಹಾಗೂ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆಯಲು ಕಾರ್ಮಿಕರ ಸಹಾಯವಾಣಿ 155-214 ನಂಬರ್ಗೆ ಕರೆ ಮಾಡಿ ಎಂಬ ಮಾಹಿತಿಯನ್ನ ಟ್ವಿಟರ್ ಖಾತೆಯಲ್ಲಿ ನೀಡಿರುವಂತದ್ದು. ಹೌದು ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಈ ನಂಬರ್ಗೆ ಕರೆ ಮಾಡುವ ಮುಖಾಂತರ ನೀವು ಕಾರ್ಮಿಕ ಇಲಾಖೆಯಿಂದ ಇರುವಂತಹ ಈ ಎಲ್ಲಾ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀವು ಕುಳಿತಲ್ಲಿಯೇ ಪಡೆದುಕೊಳ್ಳಬಹುದು. ಅಂದ್ರೆ ಆನ್ಲೈನ್ ಸೇವೆಗಳಾಗಿರ್ಬೋದು, ಅಂದ್ರೆ ಹೇಗೆ ಅರ್ಜಿ ಹಾಕಬೇಕು, ಎಲ್ಲಿ ಅರ್ಜಿ ಹಾಕಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ನೀವು ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನ ತಿಳ್ಕೊಬಹುದು. ಅಥವಾ ಸಾಮಾನ್ಯ ವಿಚಾರಣೆ ಅಂದ್ರೆ ಏನಾದ್ರು ಜನರಲ್ ಆಗಿ ಏನಾದ್ರು ನಿಮ್ಗೆ ಕೇಳೋದಿದ್ರು ಕೂಡ ನೀವು ಈ ಕರೆ ಮಾಡಿ ತಿಳ್ಕೊಬಹುದು. ನಂತರ ಮಂಡಳಿಯ ಕಾರ್ಯಕ್ರಮಗಳು, ಏನು ಮಂಡಳಿಯಿಂದ ವಾರ್ಷಿಕ ಯೋಜನೆ ಆಗಿರುತ್ತೆ, ಇಂಥ ತಿಂಗಳಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕು, ಈ ರೀತಿಯಾದ ಕಾರ್ಯಕ್ರಮಗಳ ಬಗ್ಗೆ ಕೂಡ ನೀವು ಮಾಹಿತಿನ ತಿಳ್ಕೊಬಹುದು. ನಂತರ ಹೊಸ ಯೋಜನೆಗಳ ಬಗ್ಗೆ ಕೂಡ ನೀವು ಮಾಹಿತಿನ ತಿಳ್ಕೊಬಹುದು. ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಅನೇಕ ಹೊಸ ಯೋಜನೆಗಳು ಕಾರ್ಮಿಕ ಇಲಾಖೆಗೆ ಸೇರ್ಪಡೆ ಆಗ್ತಾ ಇರುತ್ತೆ. ಇದನ್ನ ನೀವು ಯೋಜನೆ ಬಗ್ಗೆ ತಿಳ್ಕೊಬೇಕು ಅಂದ್ರೂ ಕೂಡ ನೀವು ತಿಳ್ಕೊಬಹುದು. ನಂತರ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಬೇಕು, ಹೇಗೆ ನೋಂದಣಿ ಮಾಡಬೇಕು ಎಂಬ ಮಾಹಿತಿಯನ್ನ ಕೂಡ ತಿಳ್ಕೊಬಹುದು. ನಂತರ ಅರ್ಜಿ ವಿಚಾರಣೆ, ನೀವೇನಾದ್ರೂ ಯಾವುದಾದರೂ ಸೌಲಭ್ಯವನ್ನು ಪಡೆದುಕೊಳ್ಳಲು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಮ ಅರ್ಜಿಯ ವಿಚಾರಣೆ ಯಾವ ಸ್ಟೇಟಸ್, ಯಾವ ಹಂತದಲ್ಲಿದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಲು ಕೂಡ ನೀವು ಈ ನಂಬರ್ಗೆ ಕರೆ ಮಾಡಬಹುದಾಗಿದೆ. ನಂತರ ಮಂಡಳಿಯು ನೀಡುವ ಸೌಲಭ್ಯಗಳು ಅಂತಿದೆ. ಅಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಸೌಲಭ್ಯಗಳನ್ನ ಈ ಕಟ್ಟಡ ಮತ್ತು ಕಾರ್ಮಿಕರಿಗೆ ನೀಡಲಾಗ್ತದೆ. ಇದನ್ನ ಮುಖ್ಯವಾಗಿ ಎಲ್ಲಾ ಕಟ್ಟಡ ಕಾರ್ಮಿಕರು ಪಡ್ಕೊಬೇಕು ಅನ್ನೋದು ಇದ್ರ ಉದ್ದೇಶ ಆಗಿರೋದ್ರಿಂದ ಬಹಳ ಮುಖ್ಯವಾಗಿ ಈ ವಿಷಯವನ್ನೆಲ್ಲ ತಿಳಿದುಕೊಳ್ಳಲು ಈ ನಂಬರ್ಗೆ ಕರೆ ಮಾಡೋದರ ಮುಖಾಂತರ ಕಟ್ಟಡ ಕಾರ್ಮಿಕರ ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ನೀವಿಲ್ಲಿ ಈ ಕೆಳಗೆ ಗಮನಿಸ್ತಾ ಇರಬಹುದು, ಅಧಿಕೃತ ಮೂಲದಿಂದ ಮಾತ್ರವೇ ಮಾಹಿತಿ ಪಡೆಯಿರಿ, ಏಜೆನ್ಸಿಗಳು ಅಥವಾ ಮೂರನೇ ವ್ಯಕ್ತಿಗಳಿಂದ ಪಡೆದ ಮಾಹಿತಿಯನ್ನ ನಂಬದಿರಿ ಎಂಬ ಮಾಹಿತಿಯನ್ನ ಕೂಡ ಇಲ್ಲಿ ನೀಡಿದ್ದಾರೆ. ಅಂದ್ರೆ ಸ್ನೇಹಿತರೆ, ಈ ಹಿಂದೆ ಕೂಡ ಅನೇಕ ಫ್ರಾಡ್ಗಳು ಅಂದ್ರೆ ಮೋಸಗಳು ಕೂಡ ಇದರಿಂದ ಆಗಿರುವಂತದ್ದು. ಹೀಗಾಗಿ ಕಾರ್ಮಿಕ ಇಲಾಖೆ ಪ್ರತಿಯೊಬ್ಬರು ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಈ ಮೂಲಕ ಒಂದು ಜಾಗೃತಿಯನ್ನ ಮೂಡಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೆ. ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು 155-214 ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡೋದರ ಮುಖಾಂತರ ನಿಮ್ಗೆ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಗೆ ಸಂಬಂಧಿಸಿದಂತೆ ಏನೇ ಸಮಸ್ಯೆಗಳಿದ್ರು ನೀವು ಇಲ್ಲಿ ಬಗೆಹರಿಸಿಕೊಳ್ಳಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ಕಟ್ಟಡ ಕಾರ್ಮಿಕರಿಗೆ ಏನಾದರೂ ಸಮಸ್ಯೆಗಳಾದ್ರೆ ಹೇಗೆ ಕರೆ ಮಾಡಿ ಅವರು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.